ಹಾಯ್ ಫ್ರೆಂಡ್ಸ್, ಮಧ್ಯಾಹ್ನದ ಕಿಡಿಕಾರುವ ಬಿಸಿಲು ಹೈವೇ ನಂಬರ್ 7 ಮೇಲೆ ಬೆಂಕಿಯಂತೆ ಸುರಿಯುತ್ತಿತ್ತು. ರಸ್ತೆಯ ಎರಡೂ ಬದಿಗಳಲ್ಲಿ ಧೂಳು ಆರುತ್ತಿತ್ತು. ಟ್ರಕ್ಗಳು, ಕಾರುಗಳು, ಬೈಕ್ಗಳು ವೇಗವಾಗಿ ಓಡುತ್ತಿದ್ದವು. ಹಾರನ್ಗಳ ಗದ್ದಲದಿಂದ ವಾತಾವರಣ ಕಿರುಚುತ್ತಿರುವಂತೆ ಅನುಭವವಾಗುತ್ತಿತ್ತು. ಆ ಗದ್ದಲದ ಮಧ್ಯೆ ರಸ್ತೆಯ ಒಂದು ಬದಿಯಲ್ಲಿ ಬಾಬುಲ್ ಮರದ ಸಣ್ಣ ನೆರಳಿನ ಕೆಳಗೆ ಒಬ್ಬ ಮಹಿಳೆ ಅಚೇತನವಾಗಿ ಬಿದ್ದಿದ್ದಳು. ಅವಳ ದುಬಾರಿ ಬಟ್ಟೆಗಳು ಧೂಳಿನಿಂದ ಮಸುಕಾಗಿದ್ದವು. ಕೈಯಲ್ಲಿದ್ದ ಚಿನ್ನದ ಬಳೆಗಳು ಇನ್ನೂ ಹೊಳೆಯುತ್ತಿದ್ದವು. ಆದರೆ ಉಸಿರು ತುಂಬಾ ನಿಧಾನವಾಗಿತ್ತು. ಅನೇಕ ವಾಹನಗಳು ಅಲ್ಲಿಂದ ಹಾದು ಹೋದವು. ಒಂದು ಕಾರು ನಿಂತಿತು. ಒಳಗಿದ್ದವರು ಕಿಟಕಿಯಿಂದ ನೋಡಿದರು. ಪೊಲೀಸ್ ಕೇಸ್ ಆಗಬಹುದು ಎಂದುಕೊಂಡು ಹೊರಟು ಹೋದರು. ಒಬ್ಬ ಯುವಕ ಮೊಬೈಲ್ ನಲ್ಲಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಕ್ಕೆ ಅಪ್ಲೋಡ್ ಮಾಡಿದ. ಆದರೆ ಸಹಾಯ ಮಾಡಲಿಲ್ಲ. 3 ಜನ ಹತ್ತಿರ ಬಂದು ನೋಡಿದರು. ಇದು ನಮ್ಮ ಸಮಸ್ಯೆಯಲ್ಲ ಎಂದು ಮುಂದೆ ನಡೆದು ಹೋದರು. ಆ ಮಹಿಳೆ ಅಲ್ಲೇ ಒಂಟಿಯಾಗಿ ಬಿದ್ದಿದ್ದಳು. ಅದೇ ಸಮಯದಲ್ಲಿ ಅಳಿಯ ಚೀಲ ಹೊತ್ತುಕೊಂಡು ಒಬ್ಬ ಯುವಕ ರಸ್ತೆಯ ಬದಿಯಲ್ಲಿ ನಡೆದುಕೊಂಡು ಬರುತ್ತಿದ್ದನು. ಅವನ ಹೆಸರು ವಿಕ್ರಮ್ ಪಾಂಡೆ. ಅವನ ಮುಖದಲ್ಲಿ ದಣಿವು ಸ್ಪಷ್ಟವಾಗಿತ್ತು. ಬೆಳಗ್ಗೆಯಿಂದ ಕೆಲಸಕ್ಕಾಗಿ ಅಲೆದಿದ್ದರೂ ಎಲ್ಲೆಡೆ ನಿರಾಕರಣೆ. ಅವನ ಮುಖದಲ್ಲಿ ದಣಿವು ಸ್ಪಷ್ಟವಾಗಿತ್ತು. ಬೆಳಗ್ಗೆಯಿಂದ ಕೆಲಸಕ್ಕಾಗಿ ಅಲೆದಿದ್ದರೂ ಎಲ್ಲೆಡೆ ನಿರಾಕರಣೆ ಮಾತ್ರ ಸಿಕ್ಕಿತು. ಅನುಭವ ಬೇಕು, ಖಾಲಿ ಜಾಗ ಇಲ್ಲ, ನಂತರ ಬಾ. ಈ ಮಾತುಗಳನ್ನು ಕೇಳಿ ಕೇಳಿ ಅವನ ಮನಸ್ಸೇ ಕುಗ್ಗಿಬಿಟ್ಟಿತು. ಅವನು ನಿಧಾನವಾಗಿ ನಡೆದುಕೊಂಡು ಬರುತ್ತಿದ್ದಾಗ ಆ ಮಹಿಳೆ ಅವನ ಕಣ್ಣಿಗೆ ಬಿದ್ದಳು. ಮೊದಲು ಬಿಸಿಲಿನಿಂದ ಸುಸ್ತಾಗಿ ಕುಳಿತಿರಬಹುದು ಎಂದುಕೊಂಡ. ಆದರೆ ಹತ್ತಿರ ಹೋಗಿ ನೋಡಿದಾಗ ವಿಷಯ ಗಂಭೀರವೆಂದು ಅರ್ಥವಾಯಿತು. ಮೇಡಮ್, ಕೇಳ್ತಿದ್ದೀರಾ? ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ವಿಕ್ರಮ್ ಭಯದಿಂದ ಸುತ್ತಲೂ ನೋಡಿದ. ಯಾರಾದರೂ ಸಹಾಯ ಮಾಡಿ ಎಂದು ಕೂಗಿದ. ಯಾರೂ ನಿಲ್ಲಲಿಲ್ಲ. ಅವನ ಮನಸ್ಸಿನಲ್ಲಿ ಒಂದು ಧ್ವನಿ ಕೇಳಿಸಿತು. ಇದು ಶ್ರೀಮಂತರ ವಿಷಯ, ನೀನು ತಲೆ ಹಾಕಿದರೆ ಕಷ್ಟಕ್ಕೆ ಸಿಲುಕುತ್ತೀಯ. ಆದರೆ ಇನ್ನೊಂದು ಧ್ವನಿ ಇನ್ನೂ ಗಟ್ಟಿಯಾಗಿತ್ತು. ನೀನು ಈಗ ಹೋಗಿಬಿಟ್ಟರೆ ಈ ಜೀವ ಉಳಿಯೋದಿಲ್ಲ ಎಂದು. ವಿಕ್ರಮ್ ತನ್ನ ನೀರಿನ ಬಾಟಲ್ ತೆಗೆದು ಅವಳ ಮುಖಕ್ಕೆ ನೀರು ಎರಚಿದ. ನಂತರ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ. ಲೈನ್ ಬ್ಯುಸಿ. ಕೊನೆಗೆ ಅವನು ಹಾದು ಹೋಗುತ್ತಿದ್ದ ಆಟೋವನ್ನು ಕೈ ತೋರಿಸಿ ನಿಲ್ಲಿಸಿದ. ಅಣ್ಣ, ಆಸ್ಪತ್ರೆಗೆ ತೆಗೆದುಕೊಂಡು ಹೋಗೋಣ ಎಂದು. ಆಟೋ ಚಾಲಕ ಮೊದಲು ಹಿಂಜರಿದ. ಆ ನಂತರ ಪೊಲೀಸ್ ಕೇಸು ಬೇಡ ಎಂದು ಹೇಳಿದ. ವಿಕ್ರಮ್ ತನ್ನ ಜೇಬು ತಪಾಸಿದ. ಒಟ್ಟು 300 ರೂಪಾಯಿ ಮಾತ್ರ ಇದ್ದವು. ನನ್ನ ಬಳಿ ಇಷ್ಟೇ ಇದೆ, ದಯವಿಟ್ಟು ಸಹಾಯ ಮಾಡಿ ಎಂದನು. ಆಟೋ ಚಾಲಕ ಅವನ ಕಣ್ಣಿನ ಆತಂಕ ನೋಡಿ ಒಪ್ಪಿಕೊಂಡ. ಇಬ್ಬರು ಸೇರಿ ಆ ಮಹಿಳೆಯನ್ನು ಆಟೋದಲ್ಲಿ ಕೂರಿಸಿ ಆಸ್ಪತ್ರೆಗೆ ಕರೆದೊಯ್ದರು. ಆಸ್ಪತ್ರೆಯಲ್ಲಿ ವೈದ್ಯರು ತಕ್ಷಣ ಚಿಕಿತ್ಸೆ ಆರಂಭಿಸಿದರು. ವಿಕ್ರಮ್ ಹೊರಗೆ ಆತಂಕದಿಂದ ಕುಳಿತಿದ್ದ. ಸ್ವಲ್ಪ ಹೊತ್ತಿನ ನಂತರ ಆಸ್ಪತ್ರೆಯ ಮುಂದೆ ದೊಡ್ಡ ದೊಡ್ಡ ಕಪ್ಪು ಕಾರುಗಳು ಬಂದು ನಿಂತವು. ಅದರೊಳಗಿನಿಂದ ಮಧ್ಯವಯಸ್ಕ ಉದ್ಯಮಿ ಓಡುತ್ತಾ ಒಳಗೆ ಬಂದರು. ನನ್ನ ಮಗಳು ಪ್ರೀತಿ ಶರ್ಮಾ ಎಲ್ಲಿದ್ದಾಳೆ ಎಂದು ಕೇಳಿದರು. ವಿಕ್ರಮ್ ಬೆಚ್ಚಿ ಬಿದ್ದ. ನಗರದ ಪ್ರಸಿದ್ಧ ಉದ್ಯಮಿ ರಮೇಶ್ ಶರ್ಮಾ ಅವರ ಮಗಳು ಎಂದು ಡಾಕ್ಟರ್ ಹೊರಗೆ ಬಂದು ಹೇಳಿದರು. ಸರಿಯಾದ ಸಮಯಕ್ಕೆ ತಂದಿದ್ದೀರಿ, ಇನ್ನು ಸ್ವಲ್ಪ ತಡವಾಗಿದ್ದರೆ ಜೀವ ಉಳಿಯುತ್ತಿರಲಿಲ್ಲ ಎಂದು ರಮೇಶ್ ಶರ್ಮಾ ಕಣ್ಣೀರಿನಿಂದ ವಿಕ್ರಮ್ ಕೈ ಹಿಡಿದರು. ಮಗ, ನೀನು ನನ್ನ ಮಗಳನ್ನು ಉಳಿಸಿದ್ದೀಯ ಎಂದು ವಿಕ್ರಮ್ ತಲೆ ತಗ್ಗಿಸಿದ. ನಾನು ಮಾಡಬೇಕಾದ ಕೆಲಸ ಮಾಡಿದ್ದೆ ಸರ್ ಎಂದ. ಅದೇ ಸಮಯದಲ್ಲಿ ಪೊಲೀಸರು ಬಂದು ವಿಚಾರಣೆ ಆರಂಭಿಸಿದರು. ಸಿಸಿಟಿವಿ ದೃಶ್ಯದಲ್ಲಿ ಒಂದು ಬಿಳಿ ಕಾರು ಪ್ರೀತಿಗೆ ಡಿಕ್ಕಿ ಹೊಡೆದು ಓಡಿ ಹೋಗಿರುವುದು ಕಂಡು ಬಂತು. ಅದಾದ 4 ನಿಮಿಷಗಳ ನಂತರ ವಿಕ್ರಮ್ ಅಲ್ಲಿಗೆ ಬಂದು ಅವಳನ್ನು ಆಸ್ಪತ್ರೆಗೆ ಕರೆದೊಯ್ದ. ಸಂಜೆ ಒಳಗೆ ಸುದ್ದಿ ನಗರದೆಲ್ಲೆಡೆ ಹರಡಿತು. ಬಡ ಯುವಕ ಉದ್ಯಮಿಯ ಮಗಳ ಜೀವ ಉಳಿಸಿದ ಎಂದು ಟಿವಿ ಚಾನೆಲ್ಗಳು, ಪತ್ರಿಕೆಗಳು, ಸಾಮಾಜಿಕ ಜಾಲತಾಣಗಳು ಎಲ್ಲೆಡೆ ವಿಕ್ರಮ್ ಹೆಸರು. ಆದರೆ ಅವನಿಗೆ ಈ ಪ್ರಸಿದ್ಧಿ ಅಸಹಜವಾಯಿತು. ಅವನು ಮೌನವಾಗಿ ಹೊರಡುವ ಯತ್ನ ಮಾಡುತ್ತಿದ್ದಾಗ ನರ್ಸ್ ಬಂದು ಹೇಳಿದಳು, ಮೇಡಮ್ಗೆ ಪ್ರಜ್ಞೆ ಬಂದಿದೆ, ಅವರು ನಿಮ್ಮನ್ನು ನೋಡಬೇಕು ಅಂತ ಹೇಳಿದ್ದಾರೆ ಎಂದು. ವಿಕ್ರಮ್ ನಿಧಾನವಾಗಿ ಐಸಿಯುಗೆ ಹೋದ. ಬೆಡ್ ಮೇಲೆ ಪ್ರೀತಿ ಮಲಗಿದ್ದಳು. ಮುಖದಲ್ಲಿ ಗಾಯಗಳಿದ್ದರೂ ಕಣ್ಣುಗಳಲ್ಲಿ ಧೈರ್ಯ ಸ್ಪಷ್ಟವಾಗಿತ್ತು. ನೀವು ವಿಕ್ರಮ್ ಎಂದು ಕೇಳಿದಳು. ಅದಕ್ಕೆ ವಿಕ್ರಮ್ ಹೌದು ಎಂದು ಹೇಳಿದನು. ನನ್ನ ಜೀವ ಉಳಿಸಿದ್ದಕ್ಕೆ ಧನ್ಯವಾದ ಎಂದಳು. ಅದಕ್ಕೆ ವಿಕ್ರಮ್ ಮೌನವಾಗಿದ್ದ. ಪ್ರೀತಿ ನಿಧಾನವಾಗಿ ಕೇಳಿದಳು, ಅಲ್ಲಿ ಎಷ್ಟೋ ಜನ ಇದ್ದರು, ಯಾರು ಯಾಕೆ ನಿಲ್ಲಲಿಲ್ಲ ಎಂದು ಕೇಳಿದಳು. ವಿಕ್ರಮ್ ಬಳಿ ಉತ್ತರ ಇರಲಿಲ್ಲ. ಆ ದಿನದಿಂದ ಇಬ್ಬರ ನಡುವೆ ವಿಚಿತ್ರವಾದ ಬಾಂಧವ್ಯ ಶುರುವಾಯಿತು. ಮುಂದಿನ ದಿನಗಳಲ್ಲೂ ವಿಕ್ರಮ್ ಆಸ್ಪತ್ರೆಗೆ ಬರುತ್ತಿದ್ದ.
ಪ್ರೀತಿ ಅವನೊಂದಿಗೆ ಮಾತನಾಡುತ್ತಾ ಸಮಯ ಕಳೆಯುತ್ತಿದ್ದಳು. ಒಂದು ದಿನ ಅವಳು ಕೇಳಿದಳು, ನೀವು ಓದಿದ್ದೀರಾ ಎಂದು. ಅದಕ್ಕೆ ವಿಕ್ರಮ್, ಗ್ರಾಜುಯೇಷನ್ ಮಾಡಬೇಕೆಂದಿದೆ, ಆದರೆ ತಂದೆ ಅಸ್ವಸ್ಥರಾದರು, ಮನೆ ನೋಡಿಕೊಳ್ಳಬೇಕಾಯಿತು. ಪ್ರೀತಿ ಗಮನದಿಂದ ಕೇಳುತ್ತಿದ್ದಳು. ನಾನು ಲಂಡನ್ ನಲ್ಲಿ ಓದಿದ್ದೇನೆ ಎಂದಳು. ಆದರೆ ಜನರ ನೋವು ಅರ್ಥವಾಗದಿದ್ದರೆ ಆ ಶಿಕ್ಷಣದ ಅರ್ಥವೇ ಇಲ್ಲ ಎಂದಳು. ವಿಕ್ರಮ್ ಆಶ್ಚರ್ಯಪಟ್ಟ. ಇಷ್ಟು ಶ್ರೀಮಂತ ಹುಡುಗಿ ಇಷ್ಟು ಸರಳವಾಗಿ ಮಾತನಾಡಬಹುದು ಎಂದು ಅವನು ಕಲ್ಪನೆ ಕೂಡ ಮಾಡಿಕೊಂಡಿರಲಿಲ್ಲ. ಆಸ್ಪತ್ರೆಯಿಂದ ಬಿಡುಗಡೆಯಾದ ದಿನ ಮಾಧ್ಯಮಗಳು ಗುಂಪು ಸೇರಿತು. ಪ್ರೀತಿ ಎಲ್ಲರ ಮುಂದೆ ಹೇಳಿದಳು, ನನ್ನ ಜೀವ ಉಳಿಸಿದವನು ಹೀರೋ ಅಲ್ಲ, ನಿಜವಾದ ಮನುಷ್ಯ. ಆ ಮಾತು ಜನರ ಹೃದಯ ಮುಟ್ಟಿತು. ಕೆಲ ದಿನಗಳ ನಂತರ ಪ್ರೀತಿ ವಿಕ್ರಮ್ ಮನೆಗೆ ಭೇಟಿ ಕೊಟ್ಟಳು. ಸಣ್ಣ ಮನೆ, ಹಳೆಯ ಗೋಡೆಗಳು, ಆದರೆ ಮನೆಯೊಳಗೆ ಆತ್ಮೀಯತೆ ತುಂಬಿತ್ತು. ವಿಕ್ರಮ್ ತಾಯಿ ಸಾವಿತ್ರಿ ದೇವಿ ಗಾಬರಿಯಿಂದ ಹೇಳಿದಳು, ಮಗಳೇ, ಮನೆ ಚಿಕ್ಕದ್ದು ಎಂದು. ಪ್ರೀತಿ ನಗುತ್ತಾ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡಳು. ನಂತರ, ಮನೆ ಚಿಕ್ಕದಾಗೋದಿಲ್ಲ ಆಂಟಿ, ಮನಸ್ಸು ಚಿಕ್ಕದಾಗುತ್ತದೆ ಎಂದಳು. ಆ ಮನೆಯವರಂತಾಗಿ ಬಿಟ್ಟಳು. ಸಂಜೆ ಹೊಲದ ಅಂಚಿನಲ್ಲಿ ಇಬ್ಬರು ಕುಳಿತಿದ್ದರು. ತಂಪಾದ ಗಾಳಿ ಬೀಸುತ್ತಿತ್ತು. ಪ್ರೀತಿ ನಿಧಾನವಾಗಿ ಕೇಳಿದಳು, ವಿಕ್ರಮ್, ನಾನು ನಿನ್ನ ಜೊತೆ ಜೀವನ ಸಾಗಿಸಬೇಕು ಅಂದ್ರೆ? ವಿಕ್ರಮ್ ಅವಳತ್ತ ನೋಡಿದ. ನಮ್ಮ ಲೋಕ ಬೇರೆ ಎಂದನು. ಅದಕ್ಕೆ ಪ್ರೀತಿ, ಲೋಕ ಬೇರೆ ಇರಬಹುದು, ಹೃದಯ ಬೇರೆ ಅಲ್ಲ ಎಂದಳು. ಆ ಕ್ಷಣದಿಂದ ಅವರ ಪ್ರೀತಿ ಆರಂಭವಾಯಿತು. ಆದರೆ ಸಮಾಜ ಈ ಸಂಬಂಧ ಒಪ್ಪಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆಗಳು ಆರಂಭವಾದವು. ಹಣಕ್ಕಾಗಿ ಹತ್ತಿರವಾಗಿದ್ದಾನೆ, ಬಡ ಹುಡುಗ ಶ್ರೀಮಂತ ಹುಡುಗಿಯನ್ನು ಬಳಸಿಕೊಳ್ಳುತ್ತಿದ್ದಾನೆ. ಈ ಮಾತುಗಳು ವಿಕ್ರಮ್ ಮನಸ್ಸಿಗೆ ನೋವು ಕೊಟ್ಟವು. ಒಂದು ರಾತ್ರಿ ಅವನು ಪ್ರೀತಿಗೆ ಸಂದೇಶ ಕಳುಹಿಸಿದ, ನಾವು ದೂರವಾಗೋಣ. ಸ್ವಲ್ಪ ಹೊತ್ತಿನಲ್ಲೇ ಪ್ರೀತಿಯ ಕರೆ ಬಂತು. ನೀನು ನನ್ನನ್ನು ಬಿಡೋದು ನಾನು ಶ್ರೀಮಂತಳಾಗಿದ್ದರಿಂದಾನ, ಇಲ್ಲ ನೀನು ನನ್ನನ್ನು ಕಡಿಮೆ ಅಂತ ಭಾವಿಸುತ್ತಿರುವುದರಿಂದಾನ ಎಂದು. ವಿಕ್ರಮ್ ಮೌನವಾಗಿದ್ದ. ಪ್ರೀತಿ ಶಾಂತವಾಗಿ ಹೇಳಿದಳು, ನಾನು ರಸ್ತೆಯಲ್ಲಿ ಸಾಯುತ್ತಿದ್ದಾಗ ಸಮಾಜ ನನ್ನನ್ನು ಉಳಿಸಲಿಲ್ಲ, ನೀನು ಉಳಿಸಿದೆ. ಹಾಗಿದ್ದಾಗ ನಾನು ಸಮಾಜದ ಮಾತು ಏಕೆ ಕೇಳಬೇಕು? ಆ ರಾತ್ರಿ ಇಬ್ಬರು ತೀರ್ಮಾನಿಸಿದರು, ಏನೇ ಬಂದರೂ ಒಟ್ಟಿಗೆ ಎದುರಿಸೋಣ ಎಂದು. ಆದರೆ ಕೆಲ ದಿನಗಳ ನಂತರ ಭಯಾನಕ ಸತ್ಯ ಹೊರಬಂತು. ಅದು ಸಾಮಾನ್ಯ ಅಪಘಾತವಲ್ಲ. ರಮೇಶ್ ಶರ್ಮಾ ಅವರ ವ್ಯಾಪಾರದ ಶತ್ರು ಸುರೇಶ್ ಮೆಹ್ತಾ ಈ ಸಂಚಿನ ಹಿಂದೆ ಇದ್ದಾನೆ ಎಂಬ ಸಾಕ್ಷಿಗಳು ದೊರಕತೊಡಗಿದವು. ಒಂದು ರಾತ್ರಿ ಪ್ರೀತಿಗೆ ಬೆದರಿಕೆಯ ಕರೆ ಬಂತು. ಹೆಚ್ಚು ವಿಚಾರಣೆ ಮಾಡಿದರೆ ಜೀವ ಉಳಿಯೋದಿಲ್ಲ ಎಂದು. ವಿಕ್ರಮ್ ವಿಷಯ ತಿಳಿದು ನೇರವಾಗಿ ಪೊಲೀಸ್ ಠಾಣೆಗೆ ಹೋದ. ಕೆಲ ದಿನಗಳ ನಂತರ ಪ್ರೀತಿ NGO ಕೆಲಸಕ್ಕಾಗಿ ಹೊರಟಿದ್ದಾಗ ಕಪ್ಪು SUV ಅವಳ ಕಾರನ್ನು ಹಿಂಬಾಲಿಸತೊಡಗಿತು. ಡ್ರೈವರ್ ಆತಂಕದಿಂದ ವಿಕ್ರಮ್ಗೆ ಕರೆ ಮಾಡಿದ. ವಿಕ್ರಮ್ ತನ್ನ ಹಳೆಯ ಬೈಕ್ ನಲ್ಲಿ ವೇಗವಾಗಿ ಹೈವೇ ಕಡೆ ದೌಡಾಯಿಸಿದ. ಅಲ್ಲಿ ತಲುಪಿದಾಗ 3 ಗೂಂಡಾಗಳು ಕಾರಿನ ಬಾಗಿಲು ಒಡೆಯಲು ಯತ್ನಿಸುತ್ತಿದ್ದರು. ವಿಕ್ರಮ್ ಬೈಕ್ ಅನ್ನು ಅವರ ಮುಂದೆ ಅಡ್ಡ ಹಾಕಿದ. ಅವಳ ವಿಷಯಕ್ಕೆ ಕೈ ಹಾಕಬೇಡಿ ಎಂದನು. ಒಬ್ಬ ಗೂಂಡ ಅವನನ್ನು ತಳ್ಳಿದ. ಆದರೂ ವಿಕ್ರಮ್ ಹಿಂದೆ ಸರಿಯಲಿಲ್ಲ. ಅದೇ ಸಮಯದಲ್ಲಿ ಪೊಲೀಸ್ ಸೈರನ್ ಕೇಳಿಸಿತು. ಇಬ್ಬರು ಗೂಂಡಾಗಳು ಬಂಧಿತರಾದರು. ಪ್ರೀತಿ ಕಾರಿನಿಂದ ಇಳಿದು ವಿಕ್ರಮ್ ಕಡೆ ನೋಡಿದಳು. ನೀನು ಇದ್ದರೆ ನನಗೆ ಭಯವಿಲ್ಲ. ವಿಕ್ರಮ್ ಅವಳ ಕೈ ಹಿಡಿದು, ನಾನು ಇರುವವರೆಗೂ ನಿನಗೆ ಏನೂ ಆಗೋದಿಲ್ಲ ಎಂದನು. ಈ ಘಟನೆಯ ನಂತರ ರಮೇಶ್ ಶರ್ಮಾ ವಿಕ್ರಮ್ನನ್ನು ಇನ್ನಷ್ಟು ಗೌರವದಿಂದ ನೋಡತೊಡಗಿದರು. ಒಂದು ದಿನ ಅವರು ಹೇಳಿದರು, ನೀನು ಓದನ್ನು ಮತ್ತೆ ಮುಂದುವರಿಸಬೇಕು, ಎಲ್ಲಾ ಖರ್ಚುಗಳು ನಾನು ನೋಡಿಕೊಳ್ಳುತ್ತೇನೆ ಎಂದನು. ವಿಕ್ರಮ್ ಕಣ್ಣೀರಿನಿಂದ ತುಂಬಿದ. ಸರ್, ಇದು ತುಂಬಾ ದೊಡ್ಡ ಸಹಾಯ ಎಂದನು. ಅದಕ್ಕೆ ರಮೇಶ್ ಶರ್ಮಾ, ಇದು ಸಹಾಯ ಅಲ್ಲ ಮಗ, ನಿನ್ನ ಮೇಲೆ ನನಗೆ ಇರುವ ನಂಬಿಕೆ ಎಂದರು. ವಿಕ್ರಮ್ ಮತ್ತೆ ಕಾಲೇಜಿಗೆ ಸೇರಿಕೊಂಡ. ಪ್ರೀತಿ ಅವನಿಗೆ ಓದಿನಲ್ಲಿ ಸಹಾಯ ಮಾಡುತ್ತಿದ್ದಳು. ಇಬ್ಬರು ಸೇರಿ ಬಡ ಜನರಿಗಾಗಿ ಸಾಮಾಜಿಕ ಯೋಜನೆಗಳ ಮೇಲೆ ಕೆಲಸ ಆರಂಭಿಸಿದರು. ಕೊನೆಗೆ ಪೊಲೀಸರಿಗೆ ಎಲ್ಲಾ ಸಾಕ್ಷಿಗಳು ಸಿಕ್ಕವು. ಸುರೇಶ್ ಮೆಹ್ತಾ ಬಂಧಿತರಾದರು. ನಗರದಲ್ಲಿ ದೊಡ್ಡ ಸಮಾರಂಭ ಆಯೋಜಿಸಲಾಯಿತು. ವಿಕ್ರಮ್ಗೆ ಅಸಾಧಾರಣ ಮಾನವೀಯತೆ ಪ್ರಶಸ್ತಿ ನೀಡಲಾಯಿತು. ವೇದಿಕೆಯ ಮೇಲೆ ಅವನು ಹೇಳಿದ ಮಾತು ಎಲ್ಲರ ಮನ ಮುಟ್ಟಿತು. ನಾನು ಹೀರೋ ಅಲ್ಲ, ನಾನು ಕೇವಲ ಒಂದು ದಿನ ನಿಂತ ಮನುಷ್ಯ. ಇಂದು ಸಮಾಜ ಕಳೆದುಕೊಳ್ಳುತ್ತಿರುವ ದೊಡ್ಡ ಗುಣ ಅಂದ್ರೆ ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸ ಮಾಡುವ ಅಭ್ಯಾಸ. ಸಮಾರಂಭದ ನಂತರ ರಮೇಶ್ ಶರ್ಮಾ ಅವನ ಬಳಿ ಬಂದು ಹೇಳಿದರು, ನನ್ನ ಮಗಳ ಜೀವನಕ್ಕೆ ನಿನಗಿಂತ ಒಳ್ಳೆಯ ವ್ಯಕ್ತಿ ಯಾರೂ ಇಲ್ಲ. ಸ್ವಲ್ಪ ಕ್ಷಣ ನಿಂತು ನಗುತ್ತಾ ಹೇಳಿದರು, ನಿಮ್ಮ ಸಂಬಂಧಕ್ಕೆ ನನಗೆ ಒಪ್ಪಿಗೆ ಇದೆ ಎಂದು. ವಿಕ್ರಮ್ ಕಣ್ಣೀರಿನಿಂದ ತುಂಬಿದ. ಆ ರಾತ್ರಿ ಮನೆಗೆ ಹಿಂದಿರುಗುವಾಗ ಅವನು ಆಕಾಶದತ್ತ ನೋಡಿದ. ಒಮ್ಮೆ ಇದೇ ನಗರದಲ್ಲಿ ಅಜ್ಞಾತನಂತೆ ಅನಿಸಿತು. ಆದರೆ ಇಂದು ಅದೇ ನಗರ
ಅವನ ಕಥೆಯನ್ನು ಗೌರವದಿಂದ ಹೇಳುತ್ತಿತ್ತು. ಏಕೆಂದರೆ ಕೆಲವೊಮ್ಮೆ ಜೀವನ ಬದಲಾಗಲು ದೊಡ್ಡ ಅದ್ಭುತ ಬೇಕಾಗುವುದಿಲ್ಲ, ಸರಿಯಾದ ಸಮಯದಲ್ಲಿ ಮಾಡಿದ ಒಂದು ಸರಿಯಾದ ಕೆಲಸ ಸಾಕು. ಫ್ರೆಂಡ್ಸ್, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.